ಒಪ್ಕೊಂಡಾಗ ಅವ್ರು ಹೇಳಿದ ಕತೆ ಈಗ ನಮಗೆ ಹೇಳ್ತಾ ಇದಾರಲ್ಲ ಹಂಗೆ ಹೇಳಿದ್ರ ಅಥವಾ ರಿಯಲ್ ಆಗಿ ಇದು ಇನ್ಸಿಡೆಂಟ್ ಅದೇನಾ ಅಂತ ಹೇಳಿದ್ರು ನೀವು ಕರೆಕ್ಟಾಗಿ ಹೇಳಿ. ಏನಂತ ಹೇಳಿದ್ರೆ ಇವಾಗ ಅವ್ರು ಹೇಳ್ದಂಗೆ ಕೆಲವೊಂದು ಘಟನೆಗಳು ಮ್ಯಾಚ್ ಆಗ್ಬೋದು ಸರ್. ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಬಾಸ್ ಅಂತ ಇನ್ನೂ ದೊಡ್ಡ ಸ್ಟಾರ್ ಒಬ್ಬರಿಗೆ ಹೆಸರಿದೆ, ಅದು ನಿಮಗೂ ಗೊತ್ತದು, ಬಿಗ್ ಬಾಸ್ ಅಂತ ಇದೆ. ಹೆಸರಿಟ್ಟಿದ ಮಾತ್ರಕ್ಕೆ ಅದೇ ಸಬ್ಮಿಟ್ ಆಗಿರಲಿಲ್ಲ ಸರ್. ಆದ್ರೆ ಸನ್ನಿವೇಶಗಳೆಲ್ಲ ಬಂದಾಗ ಏನ್ ಅನ್ಕೋಬೇಕು, ಅದೇ ಆ ಇನ್ಸಿಡೆಂಟ್ ಮೊದಲು ನೀವು ಸಿನಿಮಾ ಟೀಸರ್ ಬಿಟ್ಟಿದ್ರೆ ಅದು ನಾವು ಒಪ್ಕೋತಿದ್ವಿ. ಆದ್ರೆ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಎಲ್ಲದೂ ಸೇಮ್ ಟು ಸೇಮ್ ಸಿಚುಯೇಷನ್ ನೀವು ಸ್ಕ್ರೀನ್ ಅಲ್ಲಿ ತರೋದಾದ್ರೆ ಒಪ್ಕೊಳ್ಳೋದು ಹೇಗೆ? ಆಮೇಲೆ ಇದು ಒಂದು ಪ್ರಚಾರದ ಗಿಮಿಕ್, ಇದು ನನಗೆ ಬೇಕು. ಯಾಕಂದ್ರೆ ಲವ ಅವರು ಮೊದಲನೇ ಸಿನಿಮಾ ಅಯೋಧ್ಯಪುರಂ ಅಂತ ಮಾಡಿದ್ರು, ನಿಮ್ಗೆ ಗೊತ್ತು. ಅಯೋಧ್ಯಪುರಂ ಕೂಡ ಅದೇ ವಿವಾದ ಕಾರಣ ಆಯಿತು. ಅದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ರು, ಅದು ಕೂಡ ಹಾಗೆ ಆಯಿತು. ಈಗ ಬಾಸ್. ಸೊ ಎಲ್ಲ ಒಂದ್ ಕಡೆಗೆ ಒಂದು ಸಿನಿಮಾ ಕಂಟೆಂಟ್ಗೆ ಹೊತ್ತು ಕೊಡಬೇಕೆ ವಿನಾಕಾರಣ ಅದು ಪ್ರಚಾರಕ್ಕೆ ಅಥವಾ ಬೇರೆ ರೀತಿಯ ಗಿಮಿಕಿಗೆ ಆಗ್ಬಾರ್ದು. ಆ ಕಾರಣಕ್ಕೆ ನಾನು ನಿಮಗೆ ಕೇಳ್ತಾ ಇರೋದು, ನಿಮ್ಮನ್ನ ಒಪ್ಸಿದ್ ಹೇಗೆ ಈ ಕತೆ? ಅಥವಾ ನಿಮಗೆ ಗೊತ್ತಿದ್ದು ಕೂಡ ನಾಳೆ ಈ ಪ್ರಶ್ನೆಗಳು ಎದುರಾಗುತ್ತವೆ ಅನ್ನೋದು ಗೊತ್ತಿರ್ಲಿಲ್ವಾ? ಸರ್, ಸಿನಿಮಾ ಪ್ರಚಾರ ಒಂದಕ್ಕೋಸ್ಕರ ಸಿನಿಮಾ ಮಾಡಿಲ್ಲ ಸರ್. ನೀವು ಹೇಳಿದ್ರಿ ಇವಾಗ ಸಿನಿಮಾ ಕತೆ ಮಾತಾಡಬೇಕು, ಕಂಟೆಂಟ್ ಮಾತಾಡಬೇಕು, ಬರೀ ಪ್ರಚಾರದ ಗಿಮಿಕ್ ಮಾಡಬಾರ್ದು ಅಂತ ಹೇಳಿದ್ರಿ. ಅದು 100% ನಾವು ಕಂಟೆಂಟಲ್ಲಿ ಏನೇನು ಬೇಕೋ, ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೇನು ಬೇಕೋ, ಅಥವಾ ಒಂದು ಸಿನಿಮಾದಲ್ಲಿರೋ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಏನಿದೆ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿದ್ದೀವಿ ಸರ್. ಆದರೆ ನೀವು ಸಿನಿಮಾ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಇನ್ಸಿಡೆನ್ಸ್ಗೆ ಅಥವಾ ನಡೆದಂಥ ಘಟನೆಗೆ ಹತ್ತತ್ರ ಅಂತ ಅನಿಸ್ಬೋದು. ಅದೇ ಆ್ಯಕ್ಚುಲಿ ಕೋಇನ್ಸಿಡೆಂಟ್ಲಿ ಅಷ್ಟೇ. ಅದು ಇವಾಗ ಇದು ಮಾಡೋದನ್ನು ಅಷ್ಟೇ. ಇವಾಗ ಒಂದು ಸಿನಿಮಾ ಬೋನಲ್ಲಿದೆ, ಇಲ್ಲಿ ಆಚೆ ಒಬ್ರು ನಿಂತಿದ್ದಾರೆ, ಅದು ಇಮ್ಯಾಜಿನಬಲ್ ಆಗ್ಬೋದಲ್ಲ ಸರ್. ನಾವು ಇಮ್ಯಾಜಿನೇಷನಲ್ಲೂ ಮಾಡ್ಕೊಬೋದಲ್ಲ ಸರ್. ಸರ್ ಅದು ನಾನು ಖಂಡಿತವಾಗ್ಲೂ ಆ ಥರ ಮಾಡಿಲ್ಲ ಸರ್. ನೀವು ಹೇಳ್ತಾರ ಇದು ಅರ್ಥ ಆಯ್ತು ನನಗೆ. ನಾನು ನಡ್ಕೊಂಬರೋ ಸ್ಟೈಲು ಅದು ಅಂತೆಲ್ಲ ಹೇಳ್ತಾ ಇದ್ದೀರಾ. ನಾನು ಆ ಥರ ಮಾಡಿಲ್ಲ, ನಾನು ತನುಷ್ ಹಾಗೆ ಮಾಡಿದ್ದೀನಿ ಸರ್. ಅದೆಲ್ಲ